ಸಿಂಹರಾಶಿ ಆರೋಗ್ಯದ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ ಗಂಟಲಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಸಮಸ್ಯೆಗಳು ನಿಮ್ಮನ್ನು ಈ ದಿವಸ ಕಾಡುತ್ತೆ. ಅದು ಯಾವುದೋ ಮುಖ್ಯವಾದಂತಹ ಕೆಲಸಗಳಿದ್ದಾಗ ಕಿರಿಕಿರಿ ಆಗ್ತಕ್ಕಂಥದ್ದು ಸಹಜವಾಗಿರುತ್ತೆ. ಅನಗತ್ಯವಾದಂತಹ ವಿವಾದಗಳು ಏರ್ಪಾಟಾಗುತ್ತೆ. ಯಾವ ವಿಷಯ ಸಂಬಂಧಪಟ್ಟಿದೆಯೋ, ಯಾವ ವಿಷಯದಿಂದ ಏನು ಅನುಕೂಲವೋ, ಯಾವುದು ಒಳ್ಳೆಯದೋ ಅದನ್ನು ಮಾತ್ರ ಚಿಂತಿಸಿ ಚರ್ಚಿಸಿ ಅಂತಕ್ಕಂಥದ್ದು ಸಲಹೆ. ಸಿಟ್ಟು ತಾರಕಕ್ಕೇರುತ್ತೆ. ಸ್ವಭಾವತಃ ಸಿಂಹರಾಶಿಯವರು ಸಿಟ್ಟಿಗೆ ಏಳತಕ್ಕಂಥದ್ದು ಸರ್ವೇ ಸಾಧಾರಣ. ಅದರಲ್ಲೂ ಈ ದಿವಸ ವಿಶೇಷವಾಗಿ ನಿಮ್ಮ ಸಿಟ್ಟು ತಾರಕಕ್ಕೇರುವಂಥದ್ದು. ನಿಮ್ಮ ಆಸೆ, ಶಿಸ್ತು ಇದು ಯಾವುದನ್ನೂ ಕೂಡ ಬೇರೆಯವರಿಗೆ ಒತ್ತಡವಾಗಿ ಹೇರಬೇಡಿ. ನಾನಿದ್ದ ಹಾಗೆ ಇರಬೇಕು, ನಾನು ಯಾವ್ಯಾವ ನಿಯಮಗಳನ್ನು ಪಾಲಿಸ್ತೀನೋ ಅದೇ ರೀತಿಯಲ್ಲಿ ಬೇರೆಯವರು ಇರಬೇಕು ಅನ್ನುವಂಥದ್ದು ಯಾವುದೋ ಒಂದು ಆಸೆ ನಿಮಗಿರುತ್ತೆ. ಅದರಿಂದ ಬಲವಂತವಾಗಿ ಅದನ್ನು ಬೇರೆಯವರಿಗೆ ಹೇಳಿ ಮಾಡಿಸ್ತಕ್ಕಂಥದ್ದು, ಬೇರೆಯವರಿಗೆ ಅದನ್ನು ಬಲವಂತ ಮಾಡ್ತಕ್ಕಂಥದ್ದು ಇದು ಯಾವುದೂ ಕೂಡ ಖಂಡಿತವಾಗಿ ಬೇಡ, ಇದು ಒಳ್ಳೆಯದಲ್ಲ ಅಂತಕ್ಕಂಥದ್ದು. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬೇರೆಯವರ ಜೊತೆಯಲ್ಲಿ ವ್ಯವಹರಿಸಬೇಕಾಗತ್ತೆ. ಈಜುಪಟುಗಳಿಗೆ ಅಥವಾ ಈಜನ್ನು ಅಭ್ಯಾಸ ಮಾಡುವಂಥವರಿಗೆ ಗಾಯವಾಗ್ತಕ್ಕಂತಹ ಸಾಧ್ಯತೆ ಇದೆ. ಆ ಎಚ್ಚರಿಕೆಯನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಅತಿ ಮಾತಿನಿಂದ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಅಂದರೆ ಮಾತನ್ನು ಆಡ್ತಾ ಇರಬೇಕು. ಮಾತನ್ನು ಆಡುವಾಗ ಯಾವ ಯಾವ ಮಾತುಗಳು ಎಷ್ಟು ತೂಕವಾಗಿರುತ್ತೆ, ಎಷ್ಟು ಜನಾಕರ್ಷಣೀಯವಾಗಿರುತ್ತೆ ಇದೆಲ್ಲವನ್ನು ಗಮನಿಸಿಕೊಂಡು ಮಾತಾಡಬೇಕು. ಎಲ್ಲಿ ನೀವು ಹೆಚ್ಚು ಮಾತಾಡ್ತೀರಿ, ಎಲ್ಲಿ ತೂಕವಾದಂತಹ ಮಾತನ್ನಾಡ್ತೀರಿ ಆಗ ನಿಮ್ಮ ಮಾತಿಗೆ ಗೌರವಗಳು ಹೆಚ್ಚಾಗುತ್ತೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಥವಾ ಎಷ್ಟು ಮೃದುವಾಗಿಯೋ ಅಥವಾ ಎಷ್ಟು ಸಂತೋಷವಾಗಿಯೋ ಹಾಸ್ಯವಾಗಿಯೋ ಮಾತಾಡ್ತಾರೆ. ನೀವು ಆಡಿದಂತಹ ಮಾತು ಹಾಸ್ಯಮಯವಾಗಿರಬೇಕೇ ಹೊರತು ಹಾಸ್ಯಾಸ್ಪದವಾಗಬಾರ್ದು ಅಂತಕ್ಕಂಥದ್ದು ಅದನ್ನು ಗಮನಿಸ್ಕೊಳ್ಳಿ. ನ್ಯಾಯಸಮ್ಮತವಾದಂತಹ ವಿಚಾರಕ್ಕೆ ಅಡ್ಡಿ ಬಂದರೆ ಅದರಿಂದ ನೀವು ಸಿಟ್ಟಿಗೆ ಏಳತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ದಕ್ಷಿಣಾ ಕಾಳಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದರೆ ನೀಲಿ ಬಣ್ಣದ ಹೂಗಳಿಂದ ಕಾಳಿಕಾ ದೇವಿಯನ್ನು ಪ್ರಾರ್ಥನೆ ಮಾಡಿ, ಅರ್ಪಣೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ವಸ್ತುವಿನ ಖರೀದಿಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ. ಮೋಸ ಹೋಗತಕ್ಕಂತಹ ಸಾಧ್ಯತೆ ಇದೆ. ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ವ್ಯವಹಾರವನ್ನು ನಡೆಸಬೇಕಾದಂಥದ್ದಿರುತ್ತೆ. ಆ ಕಡೆ ಹೆಚ್ಚು ಗಮನ ಇರಲಿ ಅಂತಕ್ಕಂಥದ್ದು. ಜನರ ಜೊತೆ ನೀವು ವರ್ತಿಸ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನಾಟಕೀಯವಾಗಿರಬಾರದು. ಜನಕ್ಕೆ ಅದು ಬೇಗ ಗೊತ್ತಾಗುವ ಹಾಗೆ ಆಗಿಬಿಡುತ್ತೆ. ಅದನ್ನು ನೀವು ತೋರ್ಪಡಿಸ್ಬಿಡ್ತೀರಿ. ಸ್ವಾಭಾವಿಕವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡಿ. ಜನ ಬಹಳ ಬುದ್ಧಿವಂತರಿರ್ತಾರೆ. ನೀವು ಅಂದುಕೊಂಡಷ್ಟರ ಮಟ್ಟಿಗೆ ಯಾರೂ ದಡ್ಡರಲ್ಲ. ನಿಮ್ಮ ಮನಸ್ಸಿನಲ್ಲಿ ಆ ಭಾವನೆ ಇರಬಹುದು. ಆದರೆ ಜನ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಹಣ ಉಳಿಸೋದಕ್ಕೋಸ್ಕರವಾಗಿ ತುಂಬ ಹೋರಾಟ ಮಾಡ್ತೀರಿ. ಯಾವುದರಲ್ಲಿ ಹಣವನ್ನು ಉಳಿಸಬಹುದೋ ಅಷ್ಟು ಬುದ್ಧಿವಂತಿಕೆಯನ್ನು ಖರ್ಚು ಮಾಡ್ತೀರಿ. ಆದರೆ ದೈವವಶಾತ್ ನಮಗೆ ಏನು ಬರಬೇಕೋ, ಏನು ಉಳಿಕೆ ಆಗಬೇಕೋ ಅದು ಮುಂಚಿತವಾಗಿ ನಿರ್ಧಾರವಾಗಿರುತ್ತೆ. ಅದು ಉಳಿದೇ ಉಳಿಯುತ್ತೆ. ನಮ್ಮಿಂದ ಏನು ಕೈ ಬಿಟ್ಟು ಹೋಗಬೇಕೋ ಅದು ಕೂಡ ನಿರ್ಧಾರವಾಗಿರುತ್ತೆ. ಹಾಗಾಗಿ ನಾವು ಏನೇ ಪ್ರಯತ್ನ ಮಾಡಿದರೂ ಒಂದರಲ್ಲಿ ಬಲವಂತವಾಗಿ ಉಳಿಸಿದರೂ ಕೂಡ ಮತ್ತೊಂದರಲ್ಲಿ ಅದು ಖರ್ಚಾಗಿ ಹೊರಟು ಹೋಗ್ತಾ ಇರುತ್ತೆ. ನಮ್ಮಲ್ಲಿ ಅದು ಉಳಿಬಾರ್ದು ಅಂತಕ್ಕಂಥದ್ದೇನಾದರೂ ಇದ್ದುಬಿಟ್ರೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದು ನಿಲ್ಲೋದಿಲ್ಲ. ಈ ಸಿದ್ಧಾಂತ, ಈ ತತ್ವ, ಈ ನಿಯಮ ನಿಮಗೆ ಗೊತ್ತಿರಬೇಕು. ಅದನ್ನು ತಿಳಿದಲೇ ಎಷ್ಟೋ ಪ್ರಯತ್ನವನ್ನು ಮಾಡ್ತೀರಿ, ಯಾವುದು ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದಾಗುತ್ತೆ. ಹಿರಿಯರ ಬೆಂಬಲ ನಿಮಗೆ ಹಲವಾರು ರೀತಿಯಲ್ಲಿ ಅನುಕೂಲವನ್ನು ಮಾಡಿಕೊಡುತ್ತೆ ಎನ್ನುವಂತಹ ಸೂಚನೆ ಇದೆ. ಹಿರಿಯರ ಬೆಂಬಲ ಬೇಕು ಅನ್ನೋದಾದರೆ ಹಿರಿಯರ ಮನಸ್ಸನ್ನು ಗೆಲ್ಲಬೇಕು. ಅವರ ಜೊತೆ ಪ್ರೀತಿ ವಿಶ್ವಾಸಗಳಿಂದ ಇರಬೇಕಾಗತ್ತೆ. ಅದು ಬಹಳ ಮುಖ್ಯವಾದಂಥದ್ದು. ವೈಶ್ರವಣ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ ಧಾರ್ಮಿಕ ವಿಚಾರಗಳು, ಧಾರ್ಮಿಕ ಕ್ಷೇತ್ರದ ವಿಚಾರ, ಹಾಗೆಯೇ ಧರ್ಮ ಸಂಬಂಧಿಯಾದಂತಹ ವಿಚಾರ, ಆಧ್ಯಾತ್ಮಿಕವಾದಂತಹ ವಿಚಾರ ಇದರ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿ ಸಮಸ್ಯೆಗೆ ಸಿಗಹಾಕ್ಕೊಳ್ತೀರಿ. ಅದರಲ್ಲೂ ಇದೇ ವೃತ್ತಿಯಲ್ಲಿ ಇರತಕ್ಕಂಥವರು ಆ ರೀತಿಯ ಹಗುರವಾದಂತಹ ಮಾತುಗಳನ್ನು ಆಡಿದರೆ ನಿಮ್ಮ ಮರ್ಯಾದೆ ಹೋಗೋದಕ್ಕೆ ಹೆಚ್ಚೊತ್ತೇನು ಬೇಕಾಗುವುದಿಲ್ಲ. ಅದನ್ನು ಸರಿಯಾಗಿ ಆಲೋಚನೆ ಮಾಡಬೇಕು.
ಅನೇಕವಾದಂತಹ ಜವಾಬ್ದಾರಿಯುತ ಕೆಲಸಗಳು ಬೇಗ ಪೂರ್ಣವಾಗುತ್ತೆ. ಅದೃಷ್ಟ ಚೆನ್ನಾಗಿದ್ದಾಗ ನಿಮ್ಮ ಪ್ರಯತ್ನ ಕಡಿಮೆ ಇದ್ದರೂ ಕೂಡ ನೀವದರಲ್ಲಿ ಜಯಶೀಲರಾಗ್ತೀರಿ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಳಿ. ಶಿಸ್ತುಬದ್ಧವಾದಂತಹ ಜೀವನವೇ ನಿಮಗೆ ಸ್ಫೂರ್ತಿ. ಹಾಗಾಗಿ ಅಶಿಸ್ತಿಗೆ ಎಲ್ಲೂ ಕೂಡ ಅವಕಾಶವನ್ನು ಕೊಡಬೇಡಿ. ಅಂತಹ ವಾತಾವರಣದಿಂದ ನೀವು ದೂರ ಇರುವಂತಹದ್ದು, ಅಂತರ ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಮಕ್ಕಳನ್ನು ಬಹಳ ಪ್ರೀತಿಯಿಂದ ಸಹನೆಯಿಂದ ಅವರ ಜೊತೆಯಲ್ಲಿ ಕಾಲವನ್ನು ಕಳೆಯಿರಿ. ಅದು ನಿಮಗೂ ಅವರಿಗೂ ಇರತಕ್ಕಂತಹ ಬಂಧುತ್ವವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಪ್ರೇಮದ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆ ಸಂಭವಿಸಬಹುದು. ಎಚ್ಚರ. ಆ ಎಚ್ಚರವನ್ನು ತಪ್ಪಿ ನಿಮ್ಮದೇ ಆದಂತಹ ರೀತಿಯಲ್ಲಿ ಕಾನೂನಿದೆ ಅಂತ ಹೇಳಿ ವರ್ತಿಸ್ಲಿಕ್ಕೆ ಹೋದರೆ ಮನೆಯವರು ಯಾರೂ ಕೇಳೋ ಸ್ಥಿತಿಯಲ್ಲಿ ಇರುವುದಿಲ್ಲ. ಕಾನೂನು ನಿಜವಾಗಿ ಹೌದು, ಅದಕ್ಕೆ ತಲೆಬಾಗಬೇಕು. ಆದರೆ ಆ ಕಾನೂನು ಏನು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ನಿಮಗೆ ತಕ್ಕ ಶಾಸ್ತಿಯನ್ನು ಮನೆಯವರು ಮಾಡಿರಬಹುದು. ಹಾಗಾಗಿ ಬಹಳ ತಾಳ್ಮೆಯಿಂದ, ವಿಧೇಯತೆಯಿಂದ ಮೋಸ, ವಂಚನೆ, ಸುಳ್ಳು ಇತ್ಯಾದಿಗಳನ್ನು ದೂರ ಮಾಡಿ ಮನೆಯವರ ಜೊತೆಯಲ್ಲಿ ಮುಕ್ತವಾಗಿ ಮಾತಾಡ್ತಕ್ಕಂಥದ್ದು, ಸತ್ಯಾಂಶ ಏನಿದೆ, ಲೋಕಸಮ್ಮತವಾದಂತಹ ವಿಚಾರ ಏನಿದೆ ಅದನ್ನು ಚರ್ಚೆ ಮಾಡಿ ಎನ್ನುವಂಥದ್ದು. ನವಗ್ರಹ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಸಾಮಾಜಿಕ ಕಾರ್ಯಗಳಲ್ಲಿ ಅಥವಾ ಸಾರ್ವಜನಿಕವಾದಂತಹ ಕೆಲಸಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶಗಳಿರುತ್ತೆ. ಒಳ್ಳೆಯ ರೀತಿಯಲ್ಲಿ ಭಾಗವನ್ನು ವಹಿಸಿ ಜೊತೆಗೆ ನಿಮ್ಮ ಕೈಲಾದಷ್ಟು ಸೇವೆಯನ್ನು ಸಮಾಜಕ್ಕೆ ಮಾಡಿ ಎನ್ನುವಂಥದ್ದು. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಓದನ್ನು ಹೊರತಾದ ಬೇರೆ ಚಟುವಟಿಕೆಗಳು ಪ್ರಕೃತ ನಿಮಗೆ ಗೌಣ ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ಗಣಿತಶಾಸ್ತ್ರವನ್ನು ವಿಶೇಷವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಫಲ ಸಿಕ್ಕುವಂಥದ್ದು. ನಿಮ್ಮ ರಾಶಿಯ ಅಧಿಪತಿ ಕುಜ ಆ ವಿಚಾರವಾಗಿ ಹೆಚ್ಚಿನ ಸೌಲಭ್ಯವನ್ನು ಒದಗಿಸ್ತಾನೆ, ಅನುಗ್ರಹವನ್ನು ಮಾಡ್ತಾನೆ ಅಂತಕ್ಕಂಥದ್ದು. ಉದ್ಯೋಗದಲ್ಲಿ ಇರತಕ್ಕಂತಹ ಭಯ ನಿವಾರಣೆಯಾಗುವಂತಹ ದಿವಸ. ಹಲವಾರು ದಿವಸಗಳಿಂದ ಸ್ಥಗಿತವಾದಂತಹ ಯಾವುದೋ ಕೆಲಸಗಳು ಒಂದು ರೀತಿಯಲ್ಲಿ ಪುನರಾರಂಭವಾಗತ್ತೆ ಅನ್ನುವಂತಹ ಸೂಚನೆ. ದಿನದ ದೃಷ್ಟಿಯಿಂದ ಸಾಮಾನ್ಯವಾಗಿ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿ ಅಂದುಕೊಳ್ಳುವ ಹಾಗಿಲ್ಲ. ಅದರ ಹಿಂದೆ ಇನ್ನೇನು ಕಾದಿದೆಯೋ ಅನ್ನುವಂತಹ ಭಯದಲ್ಲೇ, ಅನ್ನುವಂತಹ ಒಂದು ವಿಚಾರದಲ್ಲೇ ನೀವು ಮುಂದಿನ ಕಾರ್ಯಗಳನ್ನು ಮಾಡಬೇಕಾದಂಥದ್ದು. ಸಹಪಾಠಿಗಳೊಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ಅವರೇ ಶತ್ರುಗಳಾಗ್ಬಿಡ್ತಾರೆ ಅನ್ನುವಂಥದ್ದು. ಅನಗತ್ಯವಾದಂತಹ ಪ್ರಯಾಣ, ಕಾಲಾಹರಣ ಇವ್ಯಾವುದನ್ನೂ ಕೂಡ ಮಾಡಬೇಡಿ ಅನ್ನುವಂಥದ್ದು. ಸಾಮ್ರಾಜ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.